ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ 5 ಯೋಜನೆಗಳಲ್ಲಿ ಕೊನೆಯದಾಗಿ ಇರತಕ್ಕಂತಹ ಯುವ ನಿಧಿ ಯೋಜನೆ ಬಗ್ಗೆ ಈಗ ಒಂದು ಹೊಸದಾದಂತ ಒಂದು ಅಪ್ಡೇಟ್ ಬಂದಿದೆ. ಅದೇನಪ್ಪಾ ಅಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರವು 2 ಡೇಟ್ಗಳನ್ನು ಕೊಟ್ಟಿತ್ತು. ಅಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಡಿಸೆಂಬರ್ 21 ಅಂತ ಮೊದಲ ಒಂದು ಡೇಟ್ ಅನ್ನು ಕೊಟ್ಟಿದ್ರು. ತದನಂತರ ಡಿಸೆಂಬರ್ 26 ಅಂತ ಹೇಳಿದ್ರು. ಈಗ ಒಂದು ಮತ್ತೆ ಡೇಟ್ ನಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಸೊ ಆ ಯಾವ ಡೇಟು, ಅದನ್ನ ಏನೇನು ಅರ್ಹತೆಗಳಿರ್ಬೇಕು, ಯಾವ ಡೇಟಿಗೆ ಅದನ್ನ ಚಾಲನೆಯನ್ನು ನೀಡ್ತಾರೆ ಅಂತಕ್ಕಂಥ ಮುಂತಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ನೋಡೋಣ. ಸೊ ಮೊನ್ನೆ CM ಅವರು 21/12/2023 ಒಂದು ಪೇಪರ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅದೇನಪ್ಪಾ ಅಂತ ನೋಡೋದಾದ್ರೆ ಯುವ ನಿಧಿ ಯೋಜನೆಗೆ ಜನವರಿ 12ಕ್ಕೆ CM ಚಾಲನೆ. ಅಂದ್ರೆ ಈ ಹಿಂದಿನ ಡೇಟ್ ಎಲ್ಲ ಮುಗಿದೋಗಿ ಈಗ ಜನವರಿ 12ಕ್ಕೆ CM ಚಾಲನೆಯನ್ನ ಈ ಒಂದು ಯೋಜನೆಗೆ ನೀಡಲಿದ್ದಾರೆ ಅಂತಕ್ಕಂಥದ್ದು. ಈ ಒಂದು ಯೋಜನೆ ಅರ್ಜಿ ಸಲ್ಲಿಸಲು ಇರತಕ್ಕಂಥ ಮಾನದಂಡಗಳೇನು ಅಂತ ನಾವು ನೋಡೋದಾದ್ರೆ ಇಲ್ಲಿ ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ವಾಸಿಸ್ತಕ್ಕಂಥ ಕನ್ನಡಿಗ ಅಭ್ಯರ್ಥಿಗಳಿಗೆ ಮಾತ್ರ ಇದು ಅಪ್ಲೈ ಆಗತ್ತೆ. ಸೊ ಎರಡನೆಯದಾಗಿ 2023 ವರ್ಷದಲ್ಲಿ ತೇರ್ಗಡೆಯಾಗಿದ್ದು 2023 ವರ್ಷದಲ್ಲಿ ತೇರ್ಗಡೆಯಾಗಿದ್ದು ಉತ್ತೀರ್ಣರಾಗಿ 180 ದಿನಗಳು ಕಳೆದರೂ ಉದ್ಯೋಗ ಲಭಿಸದವರು ಅರ್ಜಿ ಸಲ್ಲಿಸಬಹುದಾಗಿದೆ. ಅಂದ್ರೆ ಅವರು ಇದೇ ವರ್ಷ ತೇರ್ಗಡೆಯನ್ನು ಹೊಂದಿರಬೇಕಾಗತ್ತೆ. ಯಾವುದು ಪದವಿಯನ್ನ ಮತ್ತು ಡಿಪ್ಲೊಮಾವನ್ನ 2023ನೇ ವರ್ಷದಲ್ಲಿ ಪಾಸ್ ಆಗಿರಬೇಕು. ಒಂದೇ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿರಬೇಕು. ಸೊ ಅದು 180 ದಿನಗಳು ಆಗಿರಬೇಕು. ಈಗ ಅರ್ಜಿ ಸಲ್ಲಿಸಲಿಕ್ಕೆ ಅವರು 180 ದಿನಗಳು ಅಂದ್ರೆ ಸುಮಾರು 6 ತಿಂಗಳ ಕಾಲ ಆಗಿರ್ಬೇಕಾಗತ್ತೆ. ಸೊ ನಂತರ ಅರ್ಜಿ ಸಲ್ಲಿಸಿದ ದಿನದಿಂದ ಉದ್ಯೋಗ ಸಿಗುವವರೆಗೂ ಮಾತ್ರ ಅಥವಾ 2 ವರ್ಷಗಳ ಗರಿಷ್ಠ ಅವಧಿವರೆಗೆ ಈ ಭತ್ಯೆ ಸಿಗಲಿದೆ. ಸೊ ಅವರು ಮೂರನೆಯ ಒಂದು ಮಾನದಂಡ ಏನಪ್ಪಾ ಅಂತಂದ್ರೆ ಅವರಿಗೆ ಈ ಒಂದು ಅರ್ಜಿ ಸಲ್ಲಿಸಿದ ನಂತರ ಅಥವಾ 2 ವರ್ಷಗಳವರೆಗೆ ಯಾವುದು ಗರಿಷ್ಠನೋ ಅವರಿಗೆ ಅಂದ್ರೆ ಜಾಬ್ ಸಿಗೋವರೆಗೂ ಅಥವಾ 2 ವರ್ಷಗಳ ಗರಿಷ್ಠ ಅವಧಿ ಇದಕ್ಕೆ ಭತ್ಯೆ ಸಿಗ್ಲಿಕ್ಕೆ. ಸೊ ಆ ಒಂದು ಮಾನದಂಡ ಆಗಿದೆ. ನಂತರ ಇದಕ್ಕೊಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ನಾವು ಯುವ ನಿಧಿ ಯೋಜನೆಯನ್ನ ಯಾವ ವೆಬ್ಸೈಟ್ ಮೂಲಕ ನಾವು ಅರ್ಜಿ ಸಲ್ಲಿಸಬೇಕು ಅಂತ ಅವರು ವೆಬ್ಸೈಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಯಾವ್ದಂತ ನಾವು ನೋಡೋದಾದ್ರೆ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ನಾವಿಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೇವಾ ಸಿಂಧು ಅಂದ್ರೆ ನಾವು ಕಾಮನ್ ಆಗಿ ಆನ್ಲೈನ್ ಅಲ್ಲೇ ಇದನ್ನ ಅರ್ಜಿ ಸಲ್ಲಿಸಬಹುದಾಗಿದೆ. ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಫೋನ್ ಇಂದ ಅಥವಾ ಮೊಬೈಲ್ ಲ್ಯಾಪ್ಟಾಪ್ ಅವುಗಳಿಂದ ನಾವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇಲ್ಲಾಂದ್ರೆ ಸೇವಾ ಸಿಂಧು ಇಲ್ಲಾಂದ್ರೆ CSC ಸೆಂಟರ್ಗಳಲ್ಲಿ ಅಥವಾ ಗ್ರಾಮವನ್ನು ಕರ್ನಾಟಕವನ್ನು ಅಲ್ಲಿ ಕೂಡ ನಾವು ಇದನ್ನ ಅರ್ಜಿ ಸಲ್ಲಿಸಬಹುದಾಗಿದೆ. 5ನೇ ಮಾನದಂಡ ನಾವು ನೋಡೋದಾದ್ರೆ ನಿರುದ್ಯೋಗ ಸ್ಥಿತಿ ಬಗ್ಗೆ ಸ್ವಯಂ ಘೋಷಿಸಬೇಕು. ಅವರು ನಾನು 2023ರಲ್ಲಿ ನಾನು ಪದವಿ ಅಥವಾ ಡಿಪ್ಲೊಮಾವನ್ನ ತೇರ್ಗಡೆ ಹೊಂದಿದ್ದೀನಿ. ಸೊ ಅಲ್ಲಿಂದ ನಾನು ಇಲ್ಲಿ ಯಾವುದೇ ರೀತಿಯಾದಂತಹ ಲಾಭದಾಯಕ ಹುದ್ದೆಗಳನ್ನ ನಾನು ಹೊಂದಿಲ್ಲ. ನಾನು ಯಾವುದೇ ರೀತಿಯಾದಂತ ನಾನ್ ಗೌರ್ಮೆಂಟ್ ಮುಂತಾದವುಗಳನ್ನ ನಾನು ಪಡೆದುಕೊಂಡಿಲ್ಲ ಅಂತೇಳಿ ಅವ್ರು ಏನ್ ಮಾಡ್ಬೇಕಾಗತ್ತೆ, ಸ್ವಯಂ ದೃಢೀಕರಣ ನೀಡುವುದ್ರ ಮೂಲಕ ಅವರು ಒಂದು ಲಗತ್ತನ್ನು ಕೊಡ್ಬೇಕಾಗತ್ತೆ. ಸೊ ಒಂದ್ ವೇಳೆ ಅವ್ರು ಏನಾದ್ರು ಫೇಕ್ ಡಾಕ್ಯುಮೆಂಟ್ ಅನ್ನು ಕೊಟ್ರೆ ದಂಡವನ್ನ ವಿಧಿಸ್ತಾರೆ. ಇಲ್ಲಿ ಅವ್ರ ಅಕಸ್ಮಾತ್ ಲಾಭದಾಯಕ ಹುದ್ದೆಯನ್ನು ಹೊಂದಿ ನಾನು ಇಲ್ಲ ಅಂತೇಳಿ ಏನಾದ್ರು ನಾವು ಸುಳ್ಳು ಮಾಹಿತಿಯನ್ನು ಕೊಟ್ರೆ ಅದಕ್ಕೆ ದಂಡ ಸಹಿತ ಇರುತ್ತೆ ಇಲ್ಲಿ. ನಂತರ ಅಭ್ಯರ್ಥಿಗಳು ಅರ್ಜಿ ಹಾಕುವ ವೇಳೆ ತಾವು ಉತ್ತೀರ್ಣರಾದ ದಿನದಿಂದ 6 ತಿಂಗಳವರೆಗೆ ತಮ್ಮ ಬ್ಯಾಂಕ್ ಖಾತೆಯ ವಹಿವಾಟನ್ನ ಸ್ಟೇಟ್ಮೆಂಟ್ ಅನ್ನ ಪ್ರತಿ ನೀಡಬೇಕಾಗತ್ತೆ. ಸೊ ಇಲ್ಲಿ ನಾವು ಡಾಕ್ಯುಮೆಂಟ್ ಅನ್ನ ಸಲ್ಲಿಸಬೇಕಾಗತ್ತೆ. ಅದೇನಪ್ಪಾ ಅಂತಂದ್ರೆ ತಾವು ತೇರ್ಗಡೆ ಆದ ಮೇಲೆ ಅಂದ್ರೆ ಯಾವ ವರ್ಷ 2023ರಲ್ಲಿ ಯಾವ ತಿಂಗಳಲ್ಲಿ ನೀವು ಪಾಸ್ ಆಗಿರ್ತಾರೋ ಅಲ್ಲಿಂದ ನೀವು 6 ತಿಂಗಳ ಕಾಲ ಒಂದು ನಿಮ್ಮ ಹೆಸರಿನ ಒಂದು ಬ್ಯಾಂಕ್ ಖಾತೆಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ಬೇಕಾಗತ್ತೆ ಇಲ್ಲಿ. ಹಾಗೆಯೇ ಪದವಿ ಮತ್ತು ಡಿಪ್ಲೊಮಾ ಬಳಿಕ ಉನ್ನತ ಶಿಕ್ಷಣ ಮುಂದುವರಿಸಿದರೆ ಈ ಭತ್ಯೆಗೆ ಅರ್ಹರಾಗುವುದಿಲ್ಲ. ಅವರು ಮುಂದೆ ಎಜುಕೇಶನ್ ಕಂಟಿನ್ಯೂ ಮಾಡಿದ್ರೆ ಈ ಯೋಜನೆಗೆ ಅವರು ಅರ್ಹರಾಗುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಜನವರಿ 12ಕ್ಕೆ ಈ ಒಂದು ಅಧಿಕೃತವಾಗಿ ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ಅರ್ಜಿಗಳು ಪ್ರಾರಂಭವಾಗ್ತಾ ಇದಾವೆ. ಸೊ ಇದಕ್ಕೆ ಯಾವೆಲ್ಲ ದಾಖಲೆ ಬೇಕು ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನೀವು ತಾವು ನೋಡ್ಕೊಂಡು ಅದರಂತೆ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಹಾಗೆ ನಿಮ್ದು ಒಂದು ಬ್ಯಾಂಕ್ ಖಾತೆಯ ಒಂದು ಸ್ಟೇಟ್ಮೆಂಟ್ ಕಾಪಿಯನ್ನು ನೀವು ತೆಗೆಸಿಟ್ಕೊಳ್ಬೇಕಾಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯುವ ನಿಧಿ ಜನವರಿ 12ಕ್ಕೆ
ಸಿಎಂ ಚಾಲನೆ ಅಂತಕ್ಕಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ವಂದನೆಗಳು.